ಓಂ ಶ್ರೀ ಗಣೇಶಾಯ ನಮಃ. ಪ್ರಕೃತಿಯ ಮೈವೆತ್ತಂತಿರುವ ನಮ್ಮ ಕರ್ನಾಟಕದ ಮಲೆನಾಡಿನ ಮಡಿಲಲ್ಲಿ ಅದೆಷ್ಟೋ ರಹಸ್ಯಗಳು ಅಡಗಿವೆ. ಬೆಟ್ಟ ಗುಡ್ಡಗಳು, ದಟ್ಟವಾದ ಅರಣ್ಯ ಮತ್ತು ಮನಸ್ಸಿಗೆ ಮುದ ನೀಡುವ ಜಲಪಾತಗಳ ನಡುವೆ ಒಂದು ಪುಟ್ಟ ಮಂದಿರವಿದೆ. ಆದರೆ ಈ ಮಂದಿರದ ಶಕ್ತಿ ಮಾತ್ರ ಅಪಾರ. ಗೆಳೆಯರೇ, ನೀವು ಎಂದಾದರೂ ಗಣಪತಿಯ ಪಾದದ ಅಡಿಯಿಂದ ನಿರಂತರವಾಗಿ ನೀರು ಬರುವುದನ್ನು ನೋಡಿದ್ದೀರಾ? ಹತ್ತಿರದಲ್ಲಿ ಯಾವುದೇ ನದಿ ಅಥವಾ ಜಲಾಶಯವಿಲ್ಲದಿದ್ದರೂ ಶತಮಾನಗಳಿಂದ ಇಲ್ಲಿ ಜಲಧಾರೆ ಹರಿಯುತ್ತಲೇ ಇದೆ. ಇದು ಪವಾಡವೋ ಅಥವಾ ದೈವ ಸಂಕಲ್ಪವೋ? ಇಂದು ನಾವು ನಿಮ್ಮನ್ನು ಕರೆದೊಯ್ಯುತ್ತಿರುವುದು ಕೊಪ್ಪ ತಾಲೂಕಿನ ಕೆಸವೆ ಎಂಬಲ್ಲಿರುವ ಪವಿತ್ರ ಕಮಂಡಲ ಗಣಪತಿ ಕ್ಷೇತ್ರಕ್ಕೆ. ಈ ವಿಡಿಯೋದಲ್ಲಿ ನಾವು ಈ ಕ್ಷೇತ್ರದ ಉಗಮ, ಪಾರ್ವತಿ ದೇವಿಯ ತಪಸ್ಸು ಮತ್ತು ಶನಿದೋಷ ನಿವಾರಣೆಯ ರಹಸ್ಯಗಳನ್ನು ತಿಳಿಯಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ದೇವ ಕಾರ್ಯವಿರಲಿ ಅಥವಾ ಮಾನವ ಕಾರ್ಯವಿರಲಿ, ವಿಘ್ನ ವಿನಾಶಕನ ಪ್ರಾರ್ಥನೆ ಇಲ್ಲದೆ ಯಾವುದೂ ಆರಂಭವಾಗುವುದಿಲ್ಲ. ಕರ್ನಾಟಕವು ಇಂತಹ ಅನೇಕ ಪುರಾತನ ಗಣಪತಿ ಕ್ಷೇತ್ರಗಳಿಗೆ ನೆಲೆಯಾಗಿದೆ. ಬೆಂಗಳೂರಿನ 19 ಅಡಿ ಎತ್ತರದ ದೊಡ್ಡ ಗಣಪತಿ, ಉತ್ತರ ಕನ್ನಡದ ಇಡಗುಂಜಿ ಮಹಾಗಣಪತಿ, ಕೋಲಾರದ ಕುರುಡುಮಲೆ ಮತ್ತು ಉಡುಪಿಯ ಆನೆಗುಡ್ಡೆ ವಿನಾಯಕ, ಹೀಗೆ ಪ್ರತಿ ಕ್ಷೇತ್ರಕ್ಕೂ ತನ್ನದೇ ಆದ ಇತಿಹಾಸವಿದೆ. ಈ ಸಾಲಿಗೆ ಸೇರುವ ಮತ್ತೊಂದು ವಿಶಿಷ್ಟ ಕ್ಷೇತ್ರವೇ ಕಮಂಡಲ ಗಣಪತಿ. ಉಳಿದ ದೇವಸ್ಥಾನಗಳಿಗಿಂತ ಇದು ಹೇಗೆ ಭಿನ್ನ ಎಂದು ತಿಳಿಯಬೇಕಾದರೆ ನಾವು ಮಲೆನಾಡಿನ ಈ ಅರಣ್ಯ ಹಾದಿಯಲ್ಲಿ ಸಾಗಬೇಕು. ಈ ಕ್ಷೇತ್ರದ ಹಾದಿ ಮತ್ತು ಪರಿಸರ ಸುಂದರ ಪ್ರಕೃತಿಯ ದೃಶ್ಯಗಳು. ದಟ್ಟವಾದ ಅಡವಿ, ಎತ್ತರದ ವೃಕ್ಷಗಳು ಮತ್ತು ಹಸಿರಿನ ನಡುವೆ ಸಾಗುವ ನಮಗೆ ಭವ್ಯವಾದ ಗೋಪುರಗಳಾಗಲಿ ಅಥವಾ ವಿಶಾಲವಾದ ಪ್ರಾಕಾರಗಳಾಗಲಿ ಕಾಣುವುದಿಲ್ಲ. ಬದಲಾಗಿ ಪ್ರಕೃತಿಯೇ ಇಲ್ಲಿನ ಆಭರಣ. ಇಲ್ಲಿ ನಮಗೆ ಕಾಣುವುದು ಒಂದು ಪುಟ್ಟ ಮಂಟಪ ಮತ್ತು ಅದರೊಳಗಿರುವ ಪುಟ್ಟ ಗರ್ಭಗುಡಿ. ಅಲ್ಲಿ ಆಸೀನನಾಗಿರುವ ವಿನಾಯಕನು ತನ್ನನ್ನು ನಂಬಿ ಬಂದ ಭಕ್ತರನ್ನು ತಕ್ಷಣವೇ ಅನುಗ್ರಹಿಸುತ್ತಾನೆ ಎಂಬ ನಂಬಿಕೆ ಇದೆ. ನಿರಂತರ ಜಲಧಾರಿಯ ಪವಾಡ, ಕುತೂಹಲದ ಘಟ್ಟ. ಈಗ ಈ ಕ್ಷೇತ್ರದ ಅತ್ಯಂತ ದೊಡ್ಡ ಆಶ್ಚರ್ಯದ ಬಗ್ಗೆ ನೋಡೋಣ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಗಣಪತಿಯ ಪಾದದ ಬಳಿಯಿಂದ ನಿರಂತರವಾಗಿ ನೀರು ಚಿಮ್ಮುತ್ತಾ ಇರುತ್ತದೆ. ಈ ನೀರು ಎಲ್ಲಿಂದ ಬರುತ್ತದೆ? ಹತ್ತಿರದಲ್ಲಿ ಯಾವುದೇ ಹಳ್ಳ ಅಥವಾ ನದಿ ಇಲ್ಲ. ಎಂತಹ ಕಡು ಬೇಸಿಗೆಯಲ್ಲೂ ಈ ಜಲಧಾರೆ ಬತ್ತುವುದಿಲ್ಲ ಎಂಬುದು ಇಲ್ಲಿನ ವಿಶೇಷ. ಈ ನೀರು ನಿರಂತರವಾಗಿ ಹರಿದು ಹೋಗಲು ಪ್ರತ್ಯೇಕ ಮಾರ್ಗವನ್ನು ಮಾಡಲಾಗಿದ್ದು, ಇದು ಪಕ್ಕದಲ್ಲಿ ಒಂದು ಸಣ್ಣ ಕೆರೆಯನ್ನು ಸೃಷ್ಟಿಸಿದೆ ಎಂದರೆ ನೀವು ಊಹಿಸಬಹುದು ಈ ನೀರಿನ ಪ್ರಮಾಣ ಎಷ್ಟಿರಬಹುದು ಎಂದು. ನಮ್ಮ ಪೂರ್ವಜರ ಕಾಲದಿಂದಲೂ ಈ ರಹಸ್ಯವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಪುರಾಣ ಕಥೆ, ಪಾರ್ವತಿ ದೇವಿಯ ತಪಸ್ಸು ಮತ್ತು ಶನಿದೋಷ. ಈ ಜಲಧಾರೆಗೆ ಮತ್ತು ಗಣಪತಿಗೆ ಕಮಂಡಲ ಎಂಬ ಹೆಸರು ಬರಲು ಒಂದು ಅದ್ಭುತವಾದ ಇತಿಹಾಸವಿದೆ. ಪುರಾಣಗಳ ಪ್ರಕಾರ ಸಾಕ್ಷಾತ್ ಜಗನ್ಮಾತೆ ಪಾರ್ವತಿ ದೇವಿಯು ಒಮ್ಮೆ ಶನಿದೋಷದಿಂದ 21 ದಿನಗಳ ಕಾಲ ಕಷ್ಟ ಅನುಭವಿಸಿದಳು. ಈ ದೋಷದಿಂದ ಮುಕ್ತಿ ಪಡೆಯಲು ಪವಿತ್ರವಾದ ಸ್ಥಳದಲ್ಲಿ ತಪಸ್ಸು ಮಾಡಬೇಕೆಂದು ಮಹರ್ಷಿಗಳು ಈ ಸ್ಥಳವನ್ನು ಸೂಚಿಸುತ್ತಾರೆ. ಪಾರ್ವತಿ ದೇವಿಯು ಇಲ್ಲಿ ತಪಸ್ಸನ್ನು ಆರಂಭಿಸಿದಾಗ ಆಕೆಯ ರಕ್ಷಣೆಗಾಗಿ ಪುತ್ರ ಗಣಪತಿಯು ಅಲ್ಲಿಯೇ ಪ್ರಕಟವಾಗುತ್ತಾನೆ. ಆದರೆ ದೇವಿಯ ತಪಸ್ಸಿಗೆ ಮತ್ತು ಸಂಧ್ಯಾ ವಂದನೆಗೆ ಆ ಪರಿಸರದಲ್ಲಿ ನೀರು ಇರುವುದಿಲ್ಲ. ಆಗ ಗಣಪತಿಯು ಬ್ರಹ್ಮದೇವನನ್ನು ಪ್ರಾರ್ಥಿಸುತ್ತಾನೆ. ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ತನ್ನ ಕಮಂಡಲದಲ್ಲಿದ್ದ ಪವಿತ್ರ ಗಂಗೆಯನ್ನು ಈ ಜಾಗದಲ್ಲಿ ಚಿಮುಕಿಸುತ್ತಾನೆ. ಬ್ರಹ್ಮನ ಕಮಂಡಲದಿಂದ ಉದ್ಭವಿಸಿದ ಕಾರಣದಿಂದಲೇ ಇದು ಕಮಂಡಲ ತೀರ್ಥ ಎಂದು ಪ್ರಸಿದ್ಧಿಯಾಯಿತು ಮತ್ತು ಇಲ್ಲಿನ ಗಣಪತಿಗೆ ಕಮಂಡಲ ಗಣಪತಿ ಎಂಬ ಹೆಸರು ಸ್ಥಿರವಾಯಿತು. ಶನಿದೋಷ ನಿವಾರಣಾ ಶಕ್ತಿ. ಸಾಮಾನ್ಯವಾಗಿ ಜನರು ಶನಿದೋಷ ನಿವಾರಣೆಗೆ ಶನೀಶ್ವರ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗುತ್ತಾರೆ. ಆದರೆ ಕಮಂಡಲ ಗಣಪತಿ ಕ್ಷೇತ್ರವು ಶನಿದೋಷ ನಿವಾರಣೆಗೆ ಅತ್ಯಂತ ಪ್ರಶಸ್ತವಾದ ಸ್ಥಳವೆಂದು ನಂಬಲಾಗಿದೆ. ಪಾರ್ವತಿ ದೇವಿಯೇ ಇಲ್ಲಿ ತಪಸ್ಸು ಮಾಡಿ ಶನಿದೋಷದಿಂದ ಮುಕ್ತಳಾದ ಕಾರಣ ಭಕ್ತರು ತಮ್ಮ ಜಾತಕದಲ್ಲಿರುವ ಶನಿ ಸಂಬಂಧಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇಲ್ಲಿಗೆ ಬರುತ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿನ ತೀರ್ಥವು ಔಷಧೀಯ ಗುಣಗಳನ್ನು ಹೊಂದಿದೆ ಮತ್ತು ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಎಂಬ ಗಾಢ ನಂಬಿಕೆಯು ಭಕ್ತರಲ್ಲಿದೆ. 1000 ವರ್ಷಗಳ ಇತಿಹಾಸ ಮತ್ತು ವಿಗ್ರಹದ ರಹಸ್ಯ. ಇತಿಹಾಸಕಾರರ ಪ್ರಕಾರ ಈ ಕ್ಷೇತ್ರದಲ್ಲಿ ಮೊದಲು ಇದ್ದ ವಿಗ್ರಹವು ಸುಮಾರು 1000 ವರ್ಷಗಳಷ್ಟು ಹಳೆಯದಾಗಿತ್ತು. ಅಂದು ಗಣಪತಿಯು ಯೋಗ ಮುದ್ರೆಯಲ್ಲಿದ್ದನು. ಆದರೆ ಬ್ರಿಟಿಷರ ಕಾಲದಲ್ಲಿ ಆ ವಿಗ್ರಹವು ಸ್ವಲ್ಪ ಜಖಂಗೊಂಡಿತು ಎನ್ನಲಾಗುತ್ತದೆ. ನಂತರ 1926ರಲ್ಲಿ ಶಾಮರಾಯ ಆಚಾರ್ಯ ಎಂಬುವವರು ಹೊಸ ವಿಗ್ರಹವನ್ನು ಕೆತ್ತಿ ಪ್ರತಿಷ್ಠಾಪಿಸಿದರು. ಈಗ ನಾವು ನೋಡುತ್ತಿರುವ ಗಣಪತಿಯು ಕೈಯಲ್ಲಿ ಮೋದಕ ಹಿಡಿದು ಅಭಯ ಮುದ್ರೆಯಲ್ಲಿದ್ದಾನೆ. ದರ್ಶನ ಸಮಯ ಮತ್ತು ವಿಶೇಷ ದಿನಗಳು. ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಬೇಕೆಂದರೆ ಸಮಯ ಬಹಳ ಮುಖ್ಯ. ಇದು ಅರಣ್ಯ ಪ್ರದೇಶವಾದ್ದರಿಂದ ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವಿರುತ್ತದೆ. ಸಂಕಷ್ಟಹರ ಚತುರ್ಥಿ ಎಂದು ಮಾತ್ರ ರಾತ್ರಿ ಪೂಜೆ ನಡೆಯುತ್ತದೆ.
ಅದರಲ್ಲೂ ಮಾರ್ಗಶಿರ ಮಾಸದ ಅಮಾವಾಸ್ಯೆಯು ಇಲ್ಲಿ ಬಹಳ ವಿಶೇಷ, ಏಕೆಂದರೆ ಅದೇ ದಿನ ಪಾರ್ವತಿ ದೇವಿಯು ತಪಸ್ಸನ್ನು ಆರಂಭಿಸಿದಳು ಎಂದು ನಂಬಲಾಗುತ್ತದೆ. ಇನ್ನು ಇಲ್ಲಿಗೆ ತಲುಪುವುದು ಹೇಗೆ? ಈ ಪವಿತ್ರ ಕ್ಷೇತ್ರಕ್ಕೆ ಬೆಂಗಳೂರಿನಿಂದ ಹೋಗುವುದು ಬಹಳ ಸುಲಭ. ನೀವು ರೈಲಿನಲ್ಲಿ ಹೋಗುವುದಾದರೆ ಶಿವಮೊಗ್ಗ ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಸ್ಥಳೀಯ ವಾಹನಗಳ ಮೂಲಕ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮಕ್ಕೆ ತಲುಪಬಹುದು. ನೋಡಿದಿರಲ್ಲವೇ ಸ್ನೇಹಿತರೆ, ಪ್ರಕೃತಿ ಮತ್ತು ದೈವಿಕ ಶಕ್ತಿ ಹದವಾಗಿ ಬೆರೆತಿರುವ ಈ ಕಮಂಡಲ ಗಣಪತಿ ಕ್ಷೇತ್ರದ ಮಹಿಮೆಯನ್ನು. ಜೀವನದಲ್ಲಿ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಕಮಂಡಲ ತೀರ್ಥದ ಸ್ಪರ್ಶ ಪಡೆದು ಧನ್ಯರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮವರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಆ ವಿಘ್ನ ವಿನಾಶಕ ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ಧನ್ಯವಾದಗಳು.